ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಶುರುವಾಗಿದೆ. ಕಾಲ್ ತುಳಿತ ಕೇಸ್ನಿಂದ ಸರ್ಕಾರದ ಇಮೇಜ್ಗೆ ಈಗಾಗಲೇ ಧಕ್ಕೆ. ಈ ಮಧ್ಯೆ ಜಾತಿ ಗಣತಿ ಮರು ಸರ್ವೆಯಿಂದ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ. ಜಾತಿ ಗಣತಿ ಮರು ಸರ್ವೆಯ ತಲೆನೋವು ಈಗ ಸರ್ಕಾರಕ್ಕೆ. ಈ ಮಧ್ಯೆ ಈ ಇಡಿ ಶಾಕ್ ಬೇರೆ. ತಮ್ಮದೇ ಪಕ್ಷದ ಶಾಸಕ ಸಂಸದರ ವಿರುದ್ಧ ಅವರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರೋದು. ಬ್ಯಾಕ್ ಟು ಬ್ಯಾಕ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರೋದು. ಈ ಮಧ್ಯೆ ಜಾತಿ ಗಣತಿ ಮರು ಸರ್ವೆಯಿಂದ ಸಿಎಂಗೆ ಹಿನ್ನಡೆ. ಇದು ಮತ್ತೊಂದು ತಲೆನೋವಿಗೆ ಕಾರಣ ಆಗ್ತಾ ಇದೆ. ನೋಡಿ, ಜಾತಿ ಗಣತಿಯನ್ನ ಮತ್ತೆ ಸರ್ವೆ ಮಾಡೋದಕ್ಕೆ ಮರು ಸರ್ವೆಗೆ ವರಿಷ್ಠರು ಒಪ್ಪಿಗೆಯನ್ನ ಕೊಟ್ಟಿರೋದು. ಇದು ಒಂದ್ ಕಡೆ ಹಲವು ನಾಯಕರುಗಳ ಸ್ವಾಗತಕ್ಕೆ ಕಾರಣ ಆಗಿದ್ರೆ, ಮತ್ತೊಂದು ಕಡೆ ಇದನ್ನ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ನೋಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಒಂದ್ ರೀತಿ ಅವ್ರಿಗೆ ಹಿನ್ನಡೆ ಅಂತ ಬಿಂಬಿಸಲಾಗ್ತಾ ಇದೆ. ಹಾಗಿದ್ರೆ ಏನಾಗಬಹುದು? ಇನ್ನು ಮತ್ತೊಂದು ಕಡೆ ಬಿಜೆಪಿ ಅವರು ಹೇಳ್ತಾ ಇರೋದು, ಇದು ಮರು ಸರ್ವೆ ಮಾಡುವಂತದ್ದು ತೆರಿಗೆ ಹಣ ವೇಸ್ಟ್ ಆಗುತ್ತೆ ಮತ್ತು ವಿಷಯಾಂತರ ಮಾಡೋದಕ್ಕೆ ಸರ್ಕಾರದವರು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಕಾಲ್ ತುಳಿತ ಪ್ರಕರಣದಿಂದ ಆ ಮುಜುಗರವನ್ನ, ಆ ಗಂಭೀರವಾದಂತಹ ಆರೋಪವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದವರು ಈ ರೀತಿ ಮಾಡ್ತಾರೆ. ಯಾವಾಗೆಲ್ಲ ಅವರಿಗೆ ಹಿನ್ನಡೆ ಆಗುತ್ತೆ, ಯಾವಾಗೆಲ್ಲ ಅವರಿಗೆ ತೊಂದರೆ ಆಗುತ್ತೆ, ಅವಾಗ ಈ ಜಾತಿ ಗಣತಿ ಅನ್ನುವಂಥದ್ದನ್ನ ಒಂದು ತೇಲಿ ಬಿಡ್ತಾರೆ. ಅವಾಗ ವಿಷಯಾಂತರ ಆಗುತ್ತೆ, ಜನರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಸರ್ಕಾರದವರು ಅನ್ನುವಂಥದ್ದು ವಿಪಕ್ಷದವರ ಆರೋಪ. ಈ ಮಧ್ಯೆ ಈಗ ಇಡಿ ದಾಳಿ ಬೇರೆ ಆಗಿದೆ ತಮ್ಮದೇ ಪಕ್ಷದ ಶಾಸಕ ಸಂಸದರ ಮನೆ ಮೇಲೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್, ಒಂದ್ ಕಡೆ ಇಡಿ ದಾಳಿ, ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಲ್ ತುಳಿತ ಪ್ರಕರಣ. ಈ ಮಧ್ಯೆ ಜಾತಿ ಗಣತಿ ಮರು ಸರ್ವೆ, ಹೊಸ ತಲೆನೋವು. ಯಾವ ರೀತಿ ನೋಡ್ತಾರೆ ಸಿದ್ದರಾಮಯ್ಯ ಅವರು ಇದನ್ನ? ಖಂಡಿತವಾಗ್ಲೂ ಶ್ರೀಪಾದ್, ಈಗ ನೋಡಿ, ಒಂದು ಜಾತಿ ಜನಗಣತಿ ವಿಷಯ ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಮೊನ್ನೆ ಅಲ್ಲ, ಅಂದ್ರೆ ಕಳೆದ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ದಿನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಒಂದು ರೀತಿ ಸವಾಲಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆಗೆ ಪ್ರಬಲ ಲಿಂಗಾಯತ ಸಮುದಾಯ, ಮತ್ತೊಂದು ಒಕ್ಕಲಿಗ ಸಮುದಾಯ ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನ ನಿರ್ಧರಿಸಬಹುದು ಅಂತ ಎರಡು ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಈಗೇನು ಕಾಂತರಾಜ್ ಆಯೋಗದ ವರದಿ ಕೊಟ್ಟಿರ್ತಕ್ಕಂತಹ ವರದಿ ಏನಿದೆ, ಆ ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ ಅನ್ನ ಯಥಾವತ್ತಾಗಿ ಅಂಗೀಕರಿಸಬೇಕು ಅಂತಕ್ಕಂತಹ ಒಂದು ಚಿಂತನೆಯಲ್ಲಿ ಮುಖ್ಯಮಂತ್ರಿಯವರು ಇದ್ರು. ಆದ್ರೆ ಆ ರೀತಿ ಮಾಡೋದಕ್ಕೆ ಹೋಗಿದ್ದೆ ಆದ್ರೆ ಈಗಾಗಲೇ ಏನು ಬಹಿರಂಗ ಆಗಿರ್ತಕ್ಕಂತಹ ಅಂಕಿಅಂಶಗಳಿದೆ, ಅದರಲ್ಲಿ ಇಡೀ ರಾಜ್ಯದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದನ್ನ ತೋರಿಸಿರ್ತಕ್ಕಂಥ, ಅಂದ್ರೆ ರಾಜ್ಯದ ಒಟ್ಟಾರೆಯಾಗಿ ಜನಗಣತಿ ಏನಿದೆ ಜನರು, ಆ ಸಂಖ್ಯೆಯಲ್ಲಿ ಮುಸ್ಲಿಮರದೇ ನಂಬರ್ 1 ಸಂಖ್ಯೆ ಸ್ಥಾನದಲ್ಲಿ ಇರತಕ್ಕಂಥದ್ದು. ಆ ನಂತರದ ಸ್ಥಾನದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಇರತಕ್ಕಂಥದ್ದು. ಅಂದ್ರೆ ಈ ಒಂದು ಏನ್ ಮುಖ್ಯಮಂತ್ರಿ ಅವರ ಮನಸ್ಥಿತಿ ಏನಿತ್ತು, ರಾಜ್ಯ ಸರ್ಕಾರದ ಕಾಂಗ್ರೆಸ್ನವರ ಮನಸ್ಥಿತಿ ಏನಿತ್ತು ಅಂತಂದ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಓಲೈಕೆ, ಅಲ್ಪಸಂಖ್ಯಾತರಿಗೆ ಮಣೆ ಹಾಕುವಂಥದ್ದು. ಹಾಗೇನೆ ಅವರಿಗೆ ಬೇಕಾದ ರೀತಿಯಲ್ಲಿ ಜಾತಿ ಜನಗಣತಿಯ ಅಂಕೆ ಸಂಖ್ಯೆಗಳನ್ನ ತಿರುಚಿದ್ದಾರೆ ಅಂತಕ್ಕಂತಹ ಬಲವಾದಂತಹ ವಿರೋಧವನ್ನ ಮುಖ್ಯಮಂತ್ರಿಗಳು ಎದುರಿಸಬೇಕಾಗಿ ಬಂತು. ಮೊದಲನೇದಾಗಿ ಏನೋ ವಿರೋಧ ಪಕ್ಷದ ಬಿಜೆಪಿನ ನಾಯಕರಂತೂ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಕೂಡ ಒಂದಷ್ಟು ಆಯೋಗದ ಸಂಬಂಧಪಟ್ಟಂತೆ ಒಂದಷ್ಟು ಅಂಕಿಅಂಶಗಳ ಸಮೇತ ಸುದ್ದಿಗೋಷ್ಠಿ ಮೂಲಕ ಒಂದಷ್ಟು ವಿವರಗಳನ್ನ ಕೊಡೋದಕ್ಕೆ ಮುಂದಾದ್ರು. ಆದ್ರೆ ಅದು ಯಾವುದಕ್ಕೂ ಕೂಡ ಒಪ್ಪದಂತಹ ವಿರೋಧ ಪಕ್ಷ ಜೊತೆಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಆಡಳಿತ ಪಕ್ಷದಲ್ಲೇ ಇದ್ದಂತಹ ಸಚಿವರುಗಳು, ಅದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರೇನೆ ಸಮುದಾಯದ ಸಚಿವರು ಇರ್ತಕ್ಕಂಥವ್ರು, ಅವರಿರ್ಬೋದು. ಹಾಗೇನೆ ಲಿಂಗಾಯತ ನಾಯಕರಾದಂತಹ ಶಾಮನೂರು ಶಿವಶಂಕರಪ್ಪ, ಅಖಿಲ ಭಾರತ ವೀರಶೈವ ಮಹಾಸಭಾದ ಆದಂತವರು, ಮತ್ತೆ ಶಾಮನೂರು ಶಿವಶಂಕರಪ್ಪ ಅವರ ಮಗ ಮಲ್ಲಿಕಾರ್ಜುನ್ ಅವರು ಕೂಡ ಸೇರಿದಂತೆ ಒಟ್ಟಾರೆಯಾಗಿ ಎಲ್ಲರಲ್ಲೂ ಪ್ರಬಲವಾದಂತಹ ವಿರೋಧವನ್ನ ಕಟ್ಕೊಳ್ಬೇಕಾಗಿ ಬಂತು. ಎಲ್ಲ ವಿರೋಧ ಮಧ್ಯೆ ಹೈಕಮಾಂಡ್ ಗಮನಕ್ಕೆ ಯಾವಾಗ ಹೋಯಿತು, ಅಲ್ಲಿ ಹೈಕಮಾಂಡ್ ಬ್ರೇಕ್ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಹಳೆಯ ಜಾತಿ ಜನಗಣತಿ ವರದಿ ಏನಿದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಶುರುವಾಗಿದೆ. ಕಾಲ್ ತುಳಿತ ಕೇಸ್ನಿಂದ ಸರ್ಕಾರದ ಇಮೇಜ್ಗೆ ಈಗಾಗಲೇ ಧಕ್ಕೆ. ಈ ಮಧ್ಯೆ ಜಾತಿ ಗಣತಿ ಮರು ಸರ್ವೆಯಿಂದ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ. ಜಾತಿ ಗಣತಿ ಮರು ಸರ್ವೆಯ ತಲೆನೋವು ಈಗ ಸರ್ಕಾರಕ್ಕೆ. ಈ ಮಧ್ಯೆ ಈ ಇಡಿ ಶಾಕ್ ಬೇರೆ. ತಮ್ಮದೇ ಪಕ್ಷದ ಶಾಸಕ ಸಂಸದರ ವಿರುದ್ಧ
ಅವರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರೋದು. ಬ್ಯಾಕ್ ಟು ಬ್ಯಾಕ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರೋದು. ಈ ಮಧ್ಯೆ ಜಾತಿ ಗಣತಿ ಮರು ಸರ್ವೆಯಿಂದ ಸಿಎಂಗೆ ಹಿನ್ನಡೆ, ಇದು ಮತ್ತೊಂದು ತಲೆನೋವಿಗೆ ಕಾರಣ ಆಗ್ತಾ ಇದೆ. ನೋಡಿ, ಜಾತಿ ಗಣತಿಯನ್ನ ಮತ್ತೆ ಸರ್ವೆ ಮಾಡೋದಕ್ಕೆ ಮರು ಸರ್ವೆಗೆ ವರಿಷ್ಠರು ಒಪ್ಪಿಗೆಯನ್ನ ಕೊಟ್ಟಿರೋದು, ಇದು ಒಂದ್ ಕಡೆ ಹಲವು ನಾಯಕರುಗಳ ಸ್ವಾಗತಕ್ಕೆ ಕಾರಣ ಆಗಿದ್ರೆ, ಮತ್ತೊಂದು ಕಡೆ ಇದನ್ನ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ನೋಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಒಂದ್ ರೀತಿ ಅವ್ರಿಗೆ ಹಿನ್ನಡೆ ಅಂತ ಬಿಂಬಿಸಲಾಗ್ತಾ ಇದೆ. ಹಾಗಿದ್ರೆ ಏನಾಗಬಹುದು? ಇನ್ನು ಮತ್ತೊಂದು ಕಡೆ ಬಿಜೆಪಿ ಅವರು ಹೇಳ್ತಾ ಇರೋದು, ಇದು ಮರು ಸರ್ವೆ ಮಾಡುವಂತದ್ದು ತೆರಿಗೆ ಹಣ ವೇಸ್ಟ್ ಆಗುತ್ತೆ ಮತ್ತು ವಿಷಯಾಂತರ ಮಾಡೋದಕ್ಕೆ ಸರ್ಕಾರದವರು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಕಾಲ್ ತುಳಿತ ಪ್ರಕರಣದಿಂದ ಆ ಮುಜುಗರವನ್ನ, ಆ ಗಂಭೀರವಾದಂತಹ ಆರೋಪವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದವರು ಈ ರೀತಿ ಮಾಡ್ತಾರೆ. ಯಾವಾಗೆಲ್ಲ ಅವರಿಗೆ ಹಿನ್ನಡೆ ಆಗುತ್ತೆ, ಯಾವಾಗೆಲ್ಲ ಅವರಿಗೆ ತೊಂದರೆ ಆಗುತ್ತೆ, ಅವಾಗ ಈ ಜಾತಿ ಗಣತಿ ಅನ್ನುವಂಥದ್ದನ್ನ ಒಂದು ತೇಲಿ ಬಿಡ್ತಾರೆ. ಅವಾಗ ವಿಷಯಾಂತರ ಆಗುತ್ತೆ, ಜನರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಸರ್ಕಾರದವರು ಅನ್ನುವಂಥದ್ದು ವಿಪಕ್ಷದವರ ಆರೋಪ. ಈ ಮಧ್ಯೆ ಈಗ ಇಡಿ ದಾಳಿ ಬೇರೆ ಆಗಿದೆ ತಮ್ಮದೇ ಪಕ್ಷದ ಶಾಸಕ ಸಂಸದರ ಮನೆ ಮೇಲೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್, ಒಂದ್ ಕಡೆ ಇಡಿ ದಾಳಿ, ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಲ್ ತುಳಿತ ಪ್ರಕರಣ, ಈ ಮಧ್ಯೆ ಜಾತಿ ಗಣತಿ ಮರು ಸರ್ವೆ, ಹೊಸ ತಲೆನೋವು. ಯಾವ ರೀತಿ ನೋಡ್ತಾರೆ ಸಿದ್ದರಾಮಯ್ಯ ಅವರು ಇದನ್ನ? ಖಂಡಿತವಾಗ್ಲೂ ಶ್ರೀಪಾದ್, ಈಗ ನೋಡಿ, ಒಂದು ಜಾತಿ ಜನಗಣತಿ ವಿಷಯ ಅಂತಕ್ಕಂಥದ್ದು ಸದ್ಯ ಕಾಂಗ್ರೆಸ್ನವರಿಗೆ ಮೊನ್ನೆ ಅಲ್ಲ, ಅಂದ್ರೆ ಕಳೆದ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ದಿನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಒಂದು ರೀತಿ ಸವಾಲಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆಗೆ ಪ್ರಬಲ ಲಿಂಗಾಯತ ಸಮುದಾಯ, ಮತ್ತೊಂದು ಒಕ್ಕಲಿಗ ಸಮುದಾಯ, ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನ ನಿರ್ಧರಿಸಬಹುದು ಅಂತ ಎರಡು ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಈಗೇನು ಕಾಂತರಾಜ್ ಆಯೋಗದ ವರದಿ ಕೊಟ್ಟಿರ್ತಕ್ಕಂತಹ ವರದಿ ಏನಿದೆ, ಆ ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ ಅನ್ನು ಯಥಾವತ್ತಾಗಿ ಅಂಗೀಕರಿಸಬೇಕು ಅಂತಕ್ಕಂತಹ ಒಂದು ಚಿಂತನೆಯಲ್ಲಿ ಮುಖ್ಯಮಂತ್ರಿಯವರು ಇದ್ರು. ಆದ್ರೆ ಆ ರೀತಿ ಮಾಡೋದಕ್ಕೆ ಹೋಗಿದ್ದೆ ಆದ್ರೆ ಈಗಾಗಲೇ ಏನು ಬಹಿರಂಗ ಆಗಿರ್ತಕ್ಕಂಥ ಅಂಕಿಅಂಶಗಳಿದೆ, ಅದರಲ್ಲಿ ಇಡೀ ರಾಜ್ಯದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದನ್ನ ತೋರಿಸಿರ್ತಕ್ಕಂಥ, ಅಂದ್ರೆ ರಾಜ್ಯದ ಒಟ್ಟಾರೆಯಾಗಿ ಜನಗಣತಿ ಏನಿದೆ ಜನರು, ಆ ಸಂಖ್ಯೆಯಲ್ಲಿ ಮುಸ್ಲಿಮರದೇ ನಂಬರ್ 1 ಸಂಖ್ಯೆ ಸ್ಥಾನದಲ್ಲಿ ಇರತಕ್ಕಂಥದ್ದು. ಆ ನಂತರದ ಸ್ಥಾನದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಇರತಕ್ಕಂಥದ್ದು. ಅಂದ್ರೆ ಈ ಒಂದು ಏನ್ ಮುಖ್ಯಮಂತ್ರಿ ಅವರ ಮನಸ್ಥಿತಿ ಏನಿತ್ತು, ರಾಜ್ಯ ಸರ್ಕಾರದ ಕಾಂಗ್ರೆಸ್ನವರ ಮನಸ್ಥಿತಿ ಏನಿತ್ತು ಅಂತಂದ್ರೆ, ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಓಲೈಕೆ, ಅಲ್ಪಸಂಖ್ಯಾತರಿಗೆ ಮಣೆ ಹಾಕುವಂಥದ್ದು, ಹಾಗೇನೆ ಅವರಿಗೆ ಬೇಕಾದ ರೀತಿಯಲ್ಲಿ ಜಾತಿ ಜನಗಣತಿಯ ಅಂಕೆ ಸಂಖ್ಯೆಗಳನ್ನ ತಿರುಚಿದ್ದಾರೆ ಅಂತಕ್ಕಂತಹ ಬಲವಾದಂತಹ ವಿರೋಧವನ್ನ ಮುಖ್ಯಮಂತ್ರಿಗಳು ಎದುರಿಸಬೇಕಾಗಿ ಬಂತು. ಮೊದಲನೇದಾಗಿ ಏನು ವಿರೋಧ ಪಕ್ಷದ ಬಿಜೆಪಿನ ನಾಯಕರಂತೂ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಕೂಡ ಒಂದಷ್ಟು ಆಯೋಗದ ಸಂಬಂಧಪಟ್ಟಂತೆ ಒಂದಷ್ಟು ಅಂಕಿಅಂಶಗಳ ಸಮೇತ ಸುದ್ದಿಗೋಷ್ಠಿ ಮೂಲಕ ಒಂದಷ್ಟು ವಿವರಗಳನ್ನ ಕೊಡೋದಕ್ಕೆ ಮುಂದಾದ್ರು. ಆದ್ರೆ ಅದು ಯಾವುದಕ್ಕೂ ಕೂಡ ಒಪ್ಪದಂತಹ ವಿರೋಧ ಪಕ್ಷ ಜೊತೆಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಆಡಳಿತ ಪಕ್ಷದಲ್ಲೇ ಇದ್ದಂತಹ ಸಚಿವರುಗಳು, ಅದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರೇನೆ ಸಮುದಾಯದ ಸಚಿವರು ಇರ್ತಕ್ಕಂಥವ್ರು, ಅವರಿರ್ಬೋದು, ಹಾಗೇನೆ ಲಿಂಗಾಯತ ನಾಯಕರಾದಂತಹ ಶಾಮನೂರು ಶಿವಶಂಕರಪ್ಪ, ಅಖಿಲ ಭಾರತ ವೀರಶೈವ ಮಹಾಸಭಾದ ಆದಂತವರು, ಮತ್ತೆ ಶಾಮನೂರು ಶಿವಶಂಕರಪ್ಪ ಅವರ ಮಗ ಮಲ್ಲಿಕಾರ್ಜುನ್ ಅವರು ಕೂಡ ಸೇರಿದಂತೆ ಒಟ್ಟಾರೆಯಾಗಿ ಎಲ್ಲರದ್ದು ಪ್ರಬಲವಾದಂತಹ ವಿರೋಧವನ್ನ ಕಟ್ಕೊಳ್ಬೇಕಾಗಿ ಬಂತು. ಎಲ್ಲ ವಿರೋಧದ ಮಧ್ಯೆ ಹೈಕಮಾಂಡ್ ಗಮನಕ್ಕೆ ಯಾವಾಗ ಹೋಯಿತು, ಅಲ್ಲಿ ಹೈಕಮಾಂಡ್ ಬ್ರೇಕ್ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಹಳೆಯ ಜಾತಿ ಜನಗಣತಿಯ ವರದಿ ಏನಿದೆ